ಮಿಸ್ ನಂದಿನಿ, ಆ ಡ್ಯಾಮ್ ನೋಡಿ, ನೀರು ಬರೋದಕ್ಕೆ ಎಷ್ಟೊಂದು ಬಾಗಿಲುಗಳಿದೆ. ಆದ್ರೂ ಯಾವ ಬಾಗಿಲುಗಳನ್ನು ಪೂರ್ತಿಯಾಗಿ ತೆಗ್ದಿಲ್ಲ. ನೀರು ಎಷ್ಟು ಬರಬೇಕೋ ಅಷ್ಟನ್ನು ಮಾತ್ರ ತೆಗ್ದಿದ್ದಾರೆ. ಸಪೋಸ್ ಎಲ್ಲ ಬಾಗಿಲುಗಳನ್ನು ಒಂದೇ ಸಾರಿ ಪೂರ್ತಿಯಾಗಿ ತೆಗೆದುಬಿಟ್ರೆ ಏನಾಗ್ಬೋದು? ಏನಾಗ್ಬೋದಾ? ಫ್ಯಾಂಟಾಸ್ಟಿಕ್ ಇಮ್ಯಾಜಿನೇಷನ್. ಈ ಸುಂದರ ಪ್ರಕೃತಿ ಜೊತೆ ನಾವು ನೀರ್ ಪಾಲಾಗಬಹುದು, ಅಥವಾ ಧೈರ್ಯ ಕೆಡದೆ ನೀರಿನ ತೆರೆನೇ ಹಿಡಿದು ಸವಾರಿ ಮಾಡಿದ್ರೆ ಆ ಕ್ರೇರ್ ಎಕ್ಸ್ಪೀರಿಯನ್ಸ್. ಎಲ್ಲಾದ್ರೂ ದಡ ಮುಟ್ಟಿ ಪಾರು ಆಗಬಹುದು. ವೆರಿ ಗುಡ್. ಈ ಉತ್ತರ ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಬಿ ಅಲರ್ಟ್. ನನ್ನ ಎದೆ ಆಸೆ ಆಕಾಂಕ್ಷೆಗಳಿಗೆ, ಹುಚ್ಚು ಕಲ್ಪನೆಗಳಿಗೆ ಇದುವರೆಗೂ ನಾನು ಅಡ್ಡ ಕಟ್ಟಿದ್ದ ನನ್ನ ಡ್ಯಾಮ್ನ ಎಲ್ಲಾ ಬಾಗಿಲುಗಳನ್ನು ಒಂದೇ ಸಲ ನಿಮ್ಮ ಎದುರುಗಡೆ ಓಪನ್ ಮಾಡ್ತಾ ಇದ್ದೀನಿ. ನೀವು ಬೆಚ್ಕೊಚ್ಚಿ ಹೋಗ್ತಿರೋ ಇಲ್ಲ ಹುಚ್ಚೆದ್ದು ಕೇಕೆ ಹಾಕ್ತಿರೋ ನಿಮಗೆ ಸೇರಿತ್ತು. ನೋ, ಹರೀಶ್ ಹೃದಯದಲ್ಲಿ ಅದೆಂತದ್ದೇ ದೊಡ್ಡ ಆಸೆ ಆಕಾಂಕ್ಷೆ ಇದ್ರು ಅದು ನಂದಿನಿಂತ ಹೆಣ್ಣಿನ ಫೀಲಿಂಗ್ಸ್ ನ ಹರ್ಟ್ ಮಾಡೋಂಥದ್ದಾಗಿರೋಲ್ಲ, ನನ್ನ ಭಾವನೆಗಳನ್ನ ಬದಲಾಯಿಸುವಂತದ್ದಾಗಿರೋಲ್ಲ, ನನ್ನ ಹೃದಯನ ಘಾಸಿಗೊಳಿಸುವಂತದ್ದಾಗಿರೋಲ್ಲ. ಥ್ಯಾಂಕ್ ಯು ಮಿಸ್ ನಂದಿನಿ. ನಂಬರ್ 1, ನಾನು ಈಗಿರೋ ಕೆಲಸನ ರಿಸೈನ್ ಮಾಡಿ ನಮ್ಮದೇ ಆದ ಒಂದು ಸ್ವಂತ ನರ್ಸಿಂಗ್ ಹೋಮ್ನ ತೆಗಿಬೇಕು ಅಂತ ಇದ್ದೀನಿ. ವಾಟ್ ಯು ಸೇ? ಇದ್ದಕ್ಕಿದ್ದಾಗಿ ಇಂಥ ಡಿಸಿಷನ್? ಆಸ್ಪತ್ರೆಯಲ್ಲಿ ನಿಮ್ಗೆ ಬೇಜಾರಾಗುವಂತದ್ದು ಏನಾದ್ರೂ ನಡೀತಾ? ಹಾಗೇನಿಲ್ಲ. ಯು ಸಿ, ಇಟ್ ಈಸ್ ಮೈ ಫ್ಯೂಚರ್ ಪ್ಲಾನ್. ನನ್ನ ಫ್ಯೂಚರ್ ಹೇಗಿರ್ಬೇಕು ಅಂತ ನಾನು ನಿರ್ಧಾರ ಮಾಡ್ಕೋತಾ ಇದ್ದೀನಿ. ನಂದಿನಿ, ನನ್ನ ಕೈ ಹಿಡಿದ ಹೆಣ್ಣು ನನ್ನ ಜೊತೆ ಡಾಕ್ಟರ್ ಆಗಿ ಜನಗಳ ಸೇವೆ ಮಾಡಬೇಕು. ನಾನು ನನ್ನ ಹೆಂಡತಿ ನಮ್ಮಲ್ಲಿ ಬರೋ ರೋಗಿಗಳನ್ನ ಹೇಗೆ ನೋಡ್ಕೋಬೇಕು ಅಂದ್ರೆ ನಮ್ಮ ರೋಗಿಗಳಿಗೆ ಅದು ನರ್ಸಿಂಗ್ ಹೋಮ್ ಅಂತಲೇ ಅನ್ನಿಸ್ಬಾರ್ದು. ಅರೆ, ಯಾಕೆ ನಗ್ತಿದ್ದೀರಾ? ಐ ಆಮ್ ವೆರಿ ಸೀರಿಯಸ್. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಓಹೋ, ನನ್ಗೆ ಗೊತ್ತಾಯ್ತು. ನೀವ್ ಯಾರೋ ಡಾಕ್ಟರ್ನೇ ಲವ್ ಮಾಡಿರ್ಬೇಕು. ಅವರು ನಿಮ್ಮನ್ ಮದುವೆಯಾಗಿ ಲೈಫ್ ಪಾರ್ಟ್ನರ್ ಆಗಿ ಬರೋಕ್ ತಯಾರಿರ್ಬೇಕು, ರೈಟ್? ಎಕ್ಸಾಕ್ಟ್ಲಿ ಯು ಆರ್ ರೈಟ್. ಮಿಸ್ ನಂದಿನಿ, ನಮ್ಮಿಬ್ರು ಯೋಚನೆನೂ ಒಂದೇ ರೀತಿ ಇದೆ. ಅದಕ್ಕೆ ಅವ್ರು ಡಾಕ್ಟರ್ ಸಿದ್ಧಾರ್ಥ ನಮ್ಮಿಬ್ಬರನ್ನ ನೋಡಿ ಯು ಮೇಕ್ ಎ ಫೈನ್ ಪೇರ್ ಅಂತ ಹೇಳಿದ್ದು. ನಂದಿನಿ, ನೀವು ನನ್ನ ಲೈಫ್ ಪಾರ್ಟ್ನರ್ ಆಗಿ ಬಂದ್ರೆ ನನ್ನಷ್ಟು ಪರಮ ಸುಖಿ ಈ ಪ್ರಪಂಚದಲ್ಲೇ ಯಾರೂ ಇಲ್ಲ. ನನ್ನ ಕನಸಿನಂತ ನರ್ಸಿಂಗ್ ಹೋಮ್, ನಿಮ್ಮಂತ ಹೆಂಡತಿ, ಓಹ್, ಇಟ್ ಈಸ್ ಗ್ರೇಟ್, ಇಟ್ ಈಸ್ ಗ್ರೇಟ್. ಅದೇ ನನ್ನ ಗುರಿ, ಅದೇ ನನ್ನ ಗುರಿ. ಹೇಗಿದೆ ನನ್ನ ಫ್ಯೂಚರ್ ಪ್ಲಾನ್? ನಾನು ನಿಮ್ಮನ್ನ ಮನಸಾರ ಪ್ರೀತಿಸ್ತೀನಿ. ನನಗೆ ಗೊತ್ತು ನಿಮಗೆ ತುಂಬಾ ಖುಷಿಯಾಗಿದೆ ಅಂತ. ನಿಮ್ಗೆ ಎಷ್ಟು ಖುಷಿಯಾಗಿದೆ ಅಂತಂದ್ರೆ ನಿಮ್ಗೇನು ಮಾತಾಡಕ್ಕೆ ಆಗ್ತಿಲ್ಲ. ಐ ಆಮ್ ರೈಟ್ ನಂದಿನಿ? ಐ ಲವ್ ಯು. ಐ ಲವ್ ಯು ವೆರಿ ಮಚ್. We make a fine pair. We make a fine pair, Nandini. ನಂದಿನಿ, ಏನಿದ್ ಕಣ್ಣೀರು? ಯಾಕೆ ಅಳ್ತಾ ಇದ್ದೀರಾ? ಹಾ, ನನಗ್ ಗೊತ್ತು, ನಾನು ತುಂಬಾ ಅದೃಷ್ಟವಂತ ನಂದಿನಿ. ನನ್ ಕಂಡ್ರೆ ನಿಮಗ್ ತುಂಬಾ ಇಷ್ಟ ಅಲ್ಲ? ಅದಕ್ಕೆ ಈ ಆನಂದದ ಕಣ್ಣೀರು. ಇಲ್ಲ 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 ಇಲ್ಲ. ಡಾಕ್ಟರ್, ನಿಜ, ನಿಮ್ಮನ್ ಕಂಡ್ರೆ ನನಗೆ ತುಂಬಾ ಇಷ್ಟ. ಬಾಯಲ್ಲಿ ಹೇಳೋಕ್ಕಾಗದೇ ಇರೋಷ್ಟು ಭರವಸೆ, ಎದೆ ತುಂಬಿ ಹರಿಯುವಷ್ಟು ಪ್ರೀತಿ, ಯಾವತ್ತಿಗೂ ಕಳ್ಕೊಳ್ಳದೆ ಇರೋಷ್ಟು ನಂಬಿಕೆ ಎಲ್ಲ ಇದೆ, ಎಲ್ಲ ಇದೆ. ನನಗ್ ನಿಮ್ ಜೊತೆ ಕಷ್ಟ ಸುಖ, ನಿಮ್ ತಿಳುವಳಿಕೆ ಜ್ಞಾನ ಎಲ್ಲ ಹಂಚ್ಕೊಳ್ಳೋಕೆ ಇಷ್ಟ. ಆದ್ರೆ ನಿಮ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡು
ಈ ಮೈನ ನಮಗೆ ಒಪ್ಪಿಸ್ಕೊಂಡು ನಿಮ್ಮ ಹೆಂಡತಿ ಆಗ್ಲಾರೆ, ನಿಮ್ಮ ಹೆಂಡತಿ ಆಗ್ಲಾರೆ. ಈ ದೇಹ ಮಾತ್ರ ಹಂಚ್ಕೊಳ್ಳಾರೆ, ಈ ದೇಹ ಮಾತ್ರ ಹಂಚ್ಕೊಳ್ಳಾರೆ. ಹಾಗಿದ್ದಿದ್ರೆ ನಾನು ಯಾವತ್ತೋ ನಿಮ್ಮನ್ನ ಅಪೇಕ್ಷೆ ಪಡ್ತಾ ಇದ್ದೆ, ಯಾವತ್ತೋ ನಾನೇ ನಿಮ್ಮನ್ನ ಕೇಳ್ಕೊತಾ ಇದ್ದೆ. ನಾನು ನಿಮ್ಮನ್ನ ಗುರು ಹಾಗೆ ನೋಡ್ತಿದ್ದೀನಿ, ದೇವರ ಹಾಗೆ ಪೂಜಿಸ್ತಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸಿ ಡಾಕ್ಟರ್. ನಾವಿಬ್ರು ಒಬ್ರಿಗೊಬ್ರು ಸಂತೋಷದ ಸುದ್ದಿ ತರಲಿಲ್ಲ, ನೋವಿನ ಸುದ್ದಿ ತಂದ್ಬಿಟ್ವಿ. ನನ್ನ ಬಾಲ್ಯದ ಗೆಳೆಯನ ಜೊತೆ ನನ್ನ ಮದುವೆ ಗೊತ್ತಾಗಿದೆ. ನಿನ್ನೆ ತಾನೇ ನಿಶ್ಚಿತಾರ್ಥ ಆಯ್ತು. ಈ ಸೀರೆ ತುಂಬಾ ಚೆನ್ನಾಗಿದೆ ಅಂದ್ರಲ್ಲ, ಇದು ಅವರ ಮೊದಲನೇ ಕೊಡುಗೆ. ಕಂಗ್ರ್ಯಾಚುಲೇಷನ್ಸ್, ಕಂಗ್ರ್ಯಾಚುಲೇಷನ್ಸ್ ಮಿಸ್ ನಂದಿನಿ. ನೀವು ಮೆಚ್ಚಿ ಕೈ ಹಿಡಿಯೋ ಗಂಡು ಯಾರೇ ಆಗಿರ್ಲಿ, ಯು ಶುಡ್ ಬಿ ಎ ವೆರಿ ಲಕ್ಕಿ ಪರ್ಸನ್. ಐ ವಿಶ್ ಯು ಎ ವೆರಿ ಹ್ಯಾಪಿ ಲೈಫ್ ಟೈಮ್. ಕಡೆಗೂ ನನ್ನ ಜೀವನದಲ್ಲಿ ನೀವು ಪಾಸಿಟಿವ್ ಆಗ್ಲೇ ಇಲ್ಲ, ನೆಗೆಟಿವೇ ಆಗ್ಬಿಟ್ರಿ. ನೇರವಾಗಿ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಡಾಕ್ಟರ್. ನಿಮ್ ಲೈಫ್ ನಲ್ಲಿ ನಾನು ಪಾಸಿಟಿವ್ ಆಗಲಿಲ್ಲ ಅಂತ ನೀವು ನೊಂದ್ಕೊಂಡ್ರೆ ಅದು ನಿಮ್ ಕಲ್ಪನೆ. ನನ್ನ ಲೈಫ್ ನಲ್ಲಂತೂ ಕೊನೆ ಉಸಿರಿರೋವರೆಗೂ ನನ್ನ ಬುದ್ಧಿಲಿ, ನನ್ನ ಪ್ರೊಫೆಷನ್ಲಿ ನೀವೇ ಪಾಸಿಟಿವ್ ಫೋರ್ಸ್. ಎಸ್. May God bless you. ಥ್ಯಾಂಕ್ಸ್. ಬರ್ತೀನಿ ಡಾಕ್ಟರ್. ಮರ್ತಿದ್ದೆ. ಇದು ನನ್ನ ಮದುವೆ ಇನ್ವಿಟೇಷನ್. ಇಲ್ಲೇ ಕೊಡ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನೀವು ಖಂಡಿತ ಬರ್ಬೇಕು. ಬರ್ತೀನಿ ನಂದಿನಿ, ಖಂಡಿತ ಬರ್ತೀನಿ. ಎಕ್ಸ್ಕ್ಯೂಸ್ ಮೀ, ಒಂದು ಚಿಕ್ಕ ರಿಕ್ವೆಸ್ಟ್. ಈ ಸ್ಯಾರಿನ ನಾನಿವತ್ತು ನನ್ನ ಮೊದಲನೇ ಪ್ರೆಸೆಂಟೇಷನ್ ಆಗಿ ನಿಮಗೆ ಕೊಡಬೇಕು ಅಂತ ತಂದಿದ್ದೆ. ಬಟ್ ಎನಿವೇ, ಇದೇ ಸ್ಯಾರಿನ ನೀವು ನಿಮ್ಮ ಮದುವೆ ರಿಸೆಪ್ಷನ್ ಉಟ್ಕೊಂಡ್ರೆ ನನಗೆ ಬಹಳ ಸಂತೋಷ. ಐ ಹೋಪ್ ಯು ಡೋಂಟ್ ಡಿಸಪಾಯಿಂಟ್ ಮೀ. ಗುಡ್ ನೈಟ್.